ಜೀವನದಲ್ಲಿ ಯಾವುದೇ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ? ನೀವು ಮನೆಯಿಂದ ಹೊರಡುವಾಗ ಖಾಲಿ ಬಕೆಟ್ ಕಂಡುಬಂದರೆ ಅದು ವೈಫಲ್ಯದ ಸಂಕೇತವಾಗಿದೆ. ಇದನ್ನು ತಪ್ಪಿಸಲು 1 ಲೋಟ ನೀರು ಕುಡಿದು ಸ್ವಲ್ಪ ಹೊತ್ತು ಕಾಯಿರಿ ಮತ್ತು ನಂತರ ಮನೆಯಿಂದ ಹೊರಡಿ. ಇದ್ದಕ್ಕಿದ್ದಂತೆ ಬೆಕ್ಕು ನಿಮ್ಮ ದಾರಿ ದಾಟಿದರೆ ಇದು ಕೆಟ್ಟ ಸಂಕೇತ. ಅದನ್ನು ತಪ್ಪಿಸಲು ಈ ಮಂತ್ರ ಪಠಿಸಿ: ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿರುವಾಗ ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡರೆ ಅದು ಅನಾಹುತದ ಸಂಕೇತ. ಆದ್ದರಿಂದ ತಕ್ಷಣ ನಾರಾಯಣ ಅಥವಾ ಸುಂದರಕಾಂಡವನ್ನು ಪಠಿಸಬೇಕು. ನೀವು ಮತ್ತೆ ಮತ್ತೆ ಎಡವಿ ಬೀಳುತ್ತಿದ್ದರೆ, ನೀವು ಅದನ್ನು ತಪ್ಪಿಸುತ್ತಿದ್ದರೆ ಅದು ಕೆಲವು ಅಹಿತಕರ ಘಟನೆಗಳ ಸಂಕೇತವಾಗಿದೆ. ಇದನ್ನು ತಪ್ಪಿಸಲು ಸೋಮವಾರ ಶಿವಲಿಂಗಕ್ಕೆ ನೀರು ಮತ್ತು ವೀಳ್ಯದೆಲೆಯನ್ನು ಅರ್ಪಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.